ನಮಸ್ಕಾರ ಎಲ್ಲರಿಗೂ ಋತು ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ತುಂಬ ದಿನ ಆಯಿತು ಲಾಗ್ಸನ್ನು ಅಪ್ಲೋಡ್ ಮಾಡಿಲ್ಲ. ಇವತ್ತಿಂದ ಕಂಟಿನ್ಯೂ ಆಗಿ ಲಾಗನ್ನು ಅಪ್ಲೋಡ್ ಮಾಡ್ತೀನಿ. ನಾನಿವತ್ತು ಸಿಂಪಲ್ ರೆಸಿಪಿಯನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯವನ್ನು ಮಾಡಿದ್ದೆ. ಸೊ ಹೀಗಾಗಿ ಆ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ನನ್ನ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನಾನು ಹಿಂದಿನ ಒಂದೆರಡು ವಿಡಿಯೋದಲ್ಲಿ ಹೇಳಿದ್ದೆ ಚಪಾತಿ ಹಿಟ್ಟನ್ನು ಯಾವ ರೀತಿ ಮಿದ್ಕೋಬೇಕು ಅಂತಂದು. ಒಂದು ಸಲ ಹೋಗಿ ಆ ವಿಡಿಯೋನ ಚೆಕ್ ಮಾಡಿ. ರೊಟ್ಟಿ ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ಕೊಟ್ಟಿದ್ದೀನಿ, ಹಾಗೂ ಚಪಾತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಅದಕ್ಕೆ ಮೇಯ್ನಾಗಿ ಹಿಟ್ಟನ್ನು ಯಾವ ರೀತಿ ಮಿದ್ಕೋಬೇಕು ಅನ್ನೋದು ಕೂಡ ತೋರಿಸ್ಕೊಟ್ಟಿದ್ದೀನಿ. ಒಂದು ಸಲ ಹೋಗಿ ಆ ವಿಡಿಯೋನ ಚೆಕ್ ಮಾಡಿ. ನೀವೇ ನೋಡ್ತಾ ಇರ್ಬೋದು, ಈ ತಗಡಿನ ಮೇಲಿನ ಪದರ ಚಪಾತಿಗೆ ಸ್ವಲ್ಪ ಹಿಟ್ಟು ಸಾಫ್ಟಾಗಿ ಇರಬೇಕು. ಸೊ ಹೀಗಾಗಿ ನಾನು ಇಲ್ಲಿ ಹಿಟ್ಟನ್ನು ಸಾಫ್ಟಾಗಿ ಮಿದ್ಕೊಂಡಿದ್ದೀನಿ. ಆಮೇಲೆ ಒಂದು ಚಿಕ್ಕ ಚಿಕ್ಕ ಗಾತ್ರದಷ್ಟು ಉಂಡೆಯನ್ನು ಮಾಡಿಕೊಂಡು, ಹಿಟ್ಟಿನ ಉಂಡೆಯನ್ನು ಮಾಡಿಕೊಂಡು ಫಸ್ಟು ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಸ್ವಲ್ಪ ನಡುಬರ್ಕ ಹಿಟ್ಟು ಮತ್ತು ಎಣ್ಣೆಯನ್ನು ಹಾಕಿ ನಾವು 2-3 ಪದರ ಮಡಚ್ಕೊಂಡ್ರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಪುರಿ ಥರ ಉಬ್ಬಿರುವಂತಹ ಚಪಾತಿ ನಮಗೆ ರೆಡಿ ಆಗ್ತಾವೆ ಅಂತ. ಇದಕ್ಕೆ ಪದರ ಚಪಾತಿಗೆ ಮೇಯ್ನ ಹಿಟ್ಟು ಮಿದ್ಕೊಳ್ಳೋದು ಮೇನ್ ಇರ್ತೈತಿ. ಗಟ್ಟಿ ಮಿದ್ಕೊಳ್ಳುವಂಥ ಅವಶ್ಯಕತೆ ಇರೋಂಗಿಲ್ಲ. ಗಟ್ಟಿ ಆದರೆ ಚಪಾತಿ ಸ್ವಲ್ಪ ನಮ್ಮ ಕಡೆ ನಾರ ಅಂತಾರೆ, ಅಂದರೆ ಸ್ವಲ್ಪ ಬಿರುಸು ಅಂತ ಕರೀತಾರೆ ನಮ್ಮ ಕಡೆ, ಅಂದರೆ ಅಷ್ಟು ಸಾಫ್ಟಾಗಿ ಇರೋಂಗಿಲ್ಲ. ಸೊ ಈ ರೀತಿ ಹಿಟ್ಟನ್ನು ಸಾಫ್ಟಾಗಿ ಮೆದ್ಕೊಂಡ್ರೆ ಚಪಾತಿ ಕೂಡ ಸಾಫ್ಟಾಗಿ ಮೆದುವಾಗಿ ಬರ್ತಾವೆ. ನೀವೇ ನೋಡ್ತಾ ಇರ್ಬೋದು, ನಾನು ಇದು ತೋರಿಸ್ತಾ ಇರೋದು ಎರಡನೇ ಚಪಾತಿ ಎಷ್ಟು ಪುರಿ ಥರ ಉಬ್ಬಿ ಬರ್ತಾಯಿದೆ ಅಂತಂದು. ಚಪಾತಿ ಕೂಡ ಅಷ್ಟೇ ಸಾಫ್ಟಾಗಿ ಬರ್ತಾವೆ. ನಾವು 2 ದಿನ ಇಟ್ಟು ಚಪಾತಿ ತಿಂದರೂ ಕೂಡ ಇದೇ ರೀತಿ ಸಾಫ್ಟಾಗಿ ಇರ್ತಾವೆ. ನೀವೇ ನೋಡ್ತಾ ಇರ್ಬೋದು. ಈ ರೀತಿ ಮಾಡೋದ್ರಿಂದ ಚಪಾತಿ ಕೂಡ ಫಾಸ್ಟಾಗಿ ಆಗ್ತಾವೆ, ನಮಗೆ ಟೈಮ್ ಹಿಡಿಯಂಗಿಲ್ಲ. ನಾನು ಇಲ್ಲಿ ಒಂದು ಚಪಾತಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಚಪಾತಿ ನಮಗೆ ಬರ್ತಾವೆ ಅಂತಂದು. ಒಂದು ಸಲ ಹಿಟ್ಟು ಯಾವ ರೀತಿ ಮಿದ್ಕೊಳ್ಳೋದು ಅಂತ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಅದು ಹೋಗಿ ಚೆಕ್ ಮಾಡಿ. ಮೇನ್ ಇದರಲ್ಲಿ ಹಿಟ್ಟು ನಾದ್ಕೊಳ್ಳೋದು ಮೇನ್ ಇರ್ತೈತಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಪದರಾಗಿ ಎಷ್ಟು ಸಾಫ್ಟಾಗಿರುವಂಥ ಚಪಾತಿ ರೆಡಿಯಾಗಿದ್ದಾವೆ ಅಂತ. ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಕ್ಯಾಬೇಜ್ ಇತ್ತು, ಎಲೆಕೋಸು ಪಲ್ಯವನ್ನು ರೆಡಿ ಮಾಡಿದ್ದೀನಿ. ಮುಂಚೆಗೆ ಪ್ಯಾನ್ನ ಬಿಸಿಗಿಟ್ಟು ಪ್ಯಾನಿಗೆ ಎಣ್ಣೆಯನ್ನು ಹಾಕ್ಕೊಂಡು ಜೀರಿಗೆ ಸಾಸಿವೆ, ಎಣ್ಣೆ ಕಾದಾದ ನಂತರ ಜೀರಿಗೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಗೂ ಒಂದು 2-3 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಆಮೇಲೆ ಕಟ್ ಮಾಡಿ ಇಟ್ಟಿರುವಂಥ ಕ್ಯಾಬೇಜನ್ನು ಹಾಕ್ಕೊಂಡು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಬಿಫೋರ್ ನಾವು ಇದಕ್ಕೆ ನಾನು ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಿಲ್ಲ. ಜಸ್ಟ್ ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡೀನಿ. ಒಂದು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಟೈಮ್ ಹಿಡಿತದೆ ಇದು. ಸೊ ಹೀಗಾಗಿ ಇದನ್ನು ನಾನು ಮುಂಚೆನೇ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೆ. ಅದಾದ ನಂತರ ಒಂದು ಅರ್ಧ ಫ್ರೈ ಆದ ನಂತರ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಚಿಟಿಕೆ ಅರಿಶಿನ ಹಾಕಿ ಸ್ವಲ್ಪ ಇಲ್ಲಿ ನಾವು ಟೊಮೆಟೊ ಹುಳಿಯನ್ನು ಆ್ಯಡ್ ಮಾಡಿರ್ತೀವಲ್ಲ, ಸೊ ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡೀನಿ. ನೀವು ಸಕ್ಕರೆ ಏನಾರು ಹಾಕೋಬೋದು, ಇಲ್ಲ ಬೆಲ್ಲನೂ ಕೂಡ ಹಾಕ್ಬೋದು ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್. ಇದಾದ ನಂತರ ನಾನಿಲ್ಲಿ ಯಾವುದೇ ರೀತಿಯಾದಂತಹ ನೀರನ್ನು ಇದಕ್ಕೆ ಆ್ಯಡ್ ಮಾಡಿಲ್ಲ. ಜಸ್ಟ್ ಎಣ್ಣೆಯಲ್ಲಿನೇ ನಾನು ಇದನ್ನು ಫ್ರೈ ಮಾಡ್ಕೊಂಡೀನಿ. ಎಣ್ಣೆಯಲ್ಲಿನೂ ಅಂದರೆ ಜಾಸ್ತಿ ಎಣ್ಣೆ ನಾನು ಯೂಸ್ ಮಾಡಲಿಕ್ಕೆ ಹೋಗೋಂಗಿಲ್ಲ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನಾನು ಈ ಪಲ್ಯನ ರೆಡಿ ಮಾಡ್ಕೊಂಡೀನಿ. ಇದು ಆಲ್ಮೋಸ್ಟ್ ಪಲ್ಯ ರೆಡಿ ಆಗೈತಿ. ಸೊ ಇದಕ್ಕೆ ನಾನಿಲ್ಲಿ ಸಬ್ಜಿ ಮಸಾಲ, ಕಿಚನ್ ಕಿಂಗ್ ಸಬ್ಜಿ ಮಸಾಲವನ್ನು ಹಾಕಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಇನ್ನೊಂದು ಸಲ ಫ್ರೈ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಅಳ್ಕೊಳಾಕ್ಬಿಟ್ರೆ ನಮಗೆ ಟೇಸ್ಟಿಯಾಗಿರುವಂತಹ ಕ್ಯಾಬೇಜ್ ಪಲ್ಯ ರೆಡಿಯಾಗಿರ್ತೈತಿ. ಇದು ಚಪಾತಿಗೂ ಒಂದು ಗುಡ್ ಕಾಂಬಿನೇಷನ್, ಟೇಸ್ಟ್ ಚೆನ್ನಾಗಿರ್ತೈತಿ ಚಪಾತಿ ಜೊತೆ. ಇದೇ ರೀತಿ ಮಾಡಿ ನೋಡಿರಿ. ಸೊ ಇದೇ ರೀತಿ ಡ್ರೈ ಚೆನ್ನಾಗಿ ಅನ್ನಿಸ್ತದೆ. ನೀರು ಹಾಕಿದ್ರೆ ಅದೊಂದು ಟೇಸ್ಟ್ ಬೇರೆ ಅನ್ನಿಸ್ತದೆ, ಇದೊಂದು ಟೇಸ್ಟ್ ಬೇರೆ ಅನ್ನಿಸ್ತದೆ. ಅಡುಗೆ ಆದ ತಕ್ಷಣ ಬಟ್ಟೆ
ವಾಶ್ ಮಾಡಿದ್ದಿದ್ದು. ಸೊ ಬಟ್ಟೆನೂ ಕೂಡ ಒಣಗಿ ಹಾಕಿದೆ. ಇದಾಗಿತ್ತು ನಂದು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.